ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸತೀಶ್ ಮಾತಾಡೋದು. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಾದರೆ ಸೂಪರಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸ್ನೇಹಿತರೆ, ವಿಷಯ ಏನಪ್ಪ ಅಂದರೆ, ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ಬೆಂಗಳೂರಿಂದ ನಮ್ಮ ವಿಲೇಜಿಗೆ ಬಂದೆ, ನಮ್ಮ ಊರಿಗೆ. ಹಂಗೆ ಬರ್ತಾ ಹಂಗೆ ವಾಕಿಂಗ್ ಆಗುತ್ತೆ ಅಂತೇಳ್ಬಿಟ್ಟು ನಮ್ಮ ತೋಟದ ಹತ್ರ ಬಂದಿದ್ದೀನಿ. ನಮ್ಮ ತೋಟದ ಹತ್ರ, ಸ್ವಂತ ತೋಟದ ಹತ್ರ ಬಂದಿದ್ದೀನಿ. ಅಲ್ಲಿ ಹಸುಗಳೆಲ್ಲ ಕಟ್ಟಾಕಿದ್ದೀವಿ. ಮತ್ತು ಎಲ್ಲ ಸೀಮೆ ಹಸುಗಳು ನಮ್ಮ ಕಡೆ ಇರೋದು. ನಾಟಿ ಹಸುಗಳು ಕಡಿಮೆ. ಮೊದಲು ನಾಟಿ ಹಸುಗಳು ಜಾಸ್ತಿ ಇತ್ತು, ಇವಾಗ ನಾಟಿ ಹಸು ಕಡಿಮೆ ಆಯಿತು. ಇವಾಗ ಸೀಮೆ ಹಸುಗಳು ಮಾತ್ರ ಇದ್ದಾವೆ. ನಮ್ಮ ಹಸುಗಳು ತೋರಿಸ್ತೀನಿ ನಿಮಗೆ. ಮತ್ತು ನಮ್ಮ ತೋಟ, ಮತ್ತು ನಮ್ಮ ತೋಟದಲ್ಲಿ ಇದು ಸೀತಾಫಲ ಹಣ್ಣು ಅಂತಾರಲ್ಲ, ಸೀತಾಫಲ ಹಣ್ಣು ಎಲ್ಲ ಬಿಟ್ಟಿದ್ದಾವೆ, ಎಲ್ಲ ತೋರಿಸ್ತೀನಿ. ಸೀತಾಫಲ ಹಣ್ಣು, ಪಪ್ಪಾಯಿ ಹಣ್ಣು, ಮತ್ತು ಈ ಮರ್ಗೆನ್ಸ್ ಅಂತಾರಲ್ಲ, ಮರ್ಗೆನ್ಸ್ ಎಲ್ಲ ಇದೆ, ಎಲ್ಲ ತೋರಿಸ್ತೀನಿ. ಮತ್ತು ನಮ್ಮ ತೋಟದಲ್ಲಿ ಏನೇನು ಹಾಕಿದ್ವಿ, ಮತ್ತು ಹೂ ತೋಟ ಇಕ್ಕಿದ್ದೀವಿ. ಎಲ್ಲ ನಮ್ಮ ಅಣ್ಣ ಹೂ ತೋಟ ಎಲ್ಲ ಇಕ್ಕಿದ್ದಾರೆ, ಎಲ್ಲ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ನಮ್ಮ ತೋಟದ ಒಂದು ಟೂರ್ ಸಿಂಪಲ್ಲಾಗಿ ತೋರಿಸ್ತೀನಿ. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಸ್ನೇಹಿತರೆ, ಅದು ಬಂದು ನಮ್ಮ ಸೀಮೆ ಹಸುಗಳು. ನೋಡಿ, ನಮ್ಮ ಅಣ್ಣ ಅದು ನಮ್ಮದೆಲ್ಲ ಸೀಮೆ ಹಸುಗಳು. ನೋಡಿ, ಎಲ್ಲ ನಮ್ಮ ಕಡೆ ಸೀಮೆ ಹಸುಗಳು ಜಾಸ್ತಿ. ಮತ್ತು ಈ ಕಡೆ ಈ ಕಡೆ ಜೋಳ ಇಕ್ಕಿದ್ದೀವಿ ಮೊನ್ನೆ. ಆ ಜೋಳ ನೋಡಿ ಒಂದು ಚೂರು ಬಂದಿದ್ದಾವೆ. ಅದು ಒಂದು 10-15 ದಿನ ಆಗಿರ್ಬೋದು. ಮತ್ತು ಇದು ಫಾರಮ್ ಹುಲ್ಲು ಸ್ನೇಹಿತರೆ, ಇದೆಲ್ಲ ಫುಲ್ ಫಾರಮ್ ಹುಲ್ಲು. ಮತ್ತು ಇದೆಲ್ಲ ಫಾರಮ್ ಹುಲ್ಲು. ಮತ್ತು ಆ ಕಡೆ ಇಲ್ಲಿಂದ ಇದೆಲ್ಲ ನಮ್ಮದೇ. ನೋಡಿ ಹೆಂಗಿದೆ ಅಂತ ಫಾರಮ್ ಹುಲ್ಲು ಇಲ್ಲ. ಮತ್ತು ಇಲ್ಲಿ ಸೀತಾಫಲ ಬಿಟ್ಟಿದ್ದಾವೆ ನೋಡಿ, ಎಲ್ಲ ಸೀತಾಫಲ ಬಿಟ್ಟಿದ್ದಾವೆ. ನೋಡಿದ್ರಾ? ಅಂದರೆ ಇವಾಗ ಸೀಸನ್ ಸ್ನೇಹಿತರೆ, ಆದರೆ ನಮ್ಮೂರ ಕಡೆ ಮಳೆ ಆಗಿಲ್ಲ, ಏನಿಲ್ಲ. ನಾವು ಮಾಮೂಲಿ ನೀರು ಕಟ್ತೀವಲ್ಲ ತೋಟಕ್ಕೆ, ಅದೇ ನೀರಿಂದ ಇದು ಹಣ್ಣು ಬಿಟ್ಟಿರೋ ಸ್ನೇಹಿತರೆ. ನೋಡಿ ಸೀತಾಫಲ ಹಣ್ಣು, ನೋಡಿ ಸೀತಾಫಲ ಗಿಡ ಎಷ್ಟು ದೊಡ್ಡದಾಗಿದೆಯೋ. ಮತ್ತು ಹಂಗೆ ಮುಂದೆ ಹೋದರೆ ಇದು ಬಂದು ನುಗ್ಗೆಕಾಯಿ ಗಿಡ. ಇದು ನುಗ್ಗೆಕಾಯಿ. ಇದು ಬಂದು ಮರ್ಗೆನ್ಸ್ ಅಂತಾರಲ್ಲ, ಮೈದಾ ಗೆಣಸು ಗಿಡ. ಮತ್ತು ಅದಾದಮೇಲೆ ನೋಡಿ ಪಪ್ಪಾಯ. ನೋಡಿ ಪಪ್ಪಾಯ ನೋಡಿ, ಪಪ್ಪಾಯ ಗಿಡಗಳು. ಮತ್ತು ಇದೆಲ್ಲ ಫಾರಮ್ ಹುಲ್ಲು, ಹಸುಗಳು ತಿನ್ನೋದು. ಆದರೆ ಹಾಲೆಲ್ಲ ಚೆನ್ನಾಗಿ ಕೊಡುತ್ತೆ ಈ ಹುಲ್ಲು ಹಾಕಿದ್ರೆ, ಫಾರಮ್ ಹುಲ್ಲು. ಇದೆಲ್ಲ ಫುಲ್ ನಮ್ಮದು ತೋಟ. ಮತ್ತು ಇನ್ನೊಂದು ನಮ್ಮದು ಹೂ ತೋಟ ಇದೆ ಆ ಕಡೆ. ಚಾಮಂತಿಗೆ ಹೂವು ತೋಟ ಇದೆ. ಆ ಹೂ ತೋಟನೂ ತೋರಿಸ್ತೀನಿ ನಿಮಗೆ. ಅಂದರೆ ಸ್ನೇಹಿತರೆ, ಇನ್ನೊಂದು ಏನಂದರೆ, ವಿಲೇಜ್ ಲೈಫು ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ಬೆಂಗಳೂರು ಸಿಟಿ ಮತ್ತು ಸಿಟಿಗಳಲ್ಲಿ ಅಷ್ಟೊಂದು, ಯಾಕಂದರೆ ವಾತಾವರಣ ಸರಿ ಇರೋಲ್ಲ ಬೆಂಗಳೂರು ಸಿಟಿ ಒಳಗಡೆ. ನೋಡಿ, ಇಲ್ಲಿ ಇನ್ನೂ ಒಂದು ಪಪ್ಪಾಯ ಗಿಡ ಇದೆ ನೋಡಿ. ತೋಟದ ಪಪ್ಪಾಯ ಗಿಡ. ಮತ್ತು ಬೆಂಗಳೂರು ಸಿಟಿಲಿ ವಾತಾವರಣ ಅಷ್ಟೊಂದು ಚೆನ್ನಾಗಿರಲ್ಲ ಸ್ನೇಹಿತರೆ. ನಿಮಗೆ ಗೊತ್ತು ಬೆಂಗಳೂರು ವಾತಾವರಣ ಹೆಂಗಿರುತ್ತೆ ಅಂತ. ಆದರೆ ಇನ್ನೊಂದು, ಸಂಪಾದನೆ ಮಾಡೋಕ್ಕೆ ಲೈಫ್ ಚೆನ್ನಾಗಿರ್ಬೇಕಾದ್ರೆ ಬೆಂಗಳೂರು ಸಂಪಾದನೆ ಮಾಡಬೇಕು. ನಾನು ಬೆಂಗಳೂರು ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ, ನಿಮಗೆ ಬೆಂಗಳೂರು ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ. ಆದರೆ ಗಾಳಿ ವಾತಾವರಣ ಅಲ್ಲಿ ಕಡೆ ಚೆನ್ನಾಗಿರುತ್ತೆ. ನಾನು ಬೆಂಗಳೂರು ತಪ್ಪಿಡ್ತಾ ಇಲ್ಲ. ಯಾಕೆ ಗೊತ್ತಾ, ನಾನು ಕನ್ನಡದವನಾಗಿ ನಾನು ಬೆಂಗಳೂರು ತಪ್ಪಿಡ್ತಾ ಇಲ್ಲ. ಹಳ್ಳಿ ಕಡೆ ವಾತಾವರಣ ಚೆನ್ನಾಗಿರುತ್ತಲ್ವ. ಬೆಂಗಳೂರು ಸಿಟಿದು ಹಳ್ಳಿ ಕಡೆ ವಾತಾವರಣ, ಹಳ್ಳಿ ಕಡೆ ಲೈಫು, ಹಳ್ಳಿ ಜೀವನ ಸೂಪರಾಗಿರುತ್ತೆ. ಪ್ರತಿಯೊಂದು ಬೆಂಗಳೂರು ಸಿಟಿಲಾದರೆ ಪ್ರತಿಯೊಂದು ಕೊಂಡ್ಕೋಬೇಕು. ಹಳ್ಳಿ ಕಡೆ ಏನು ಕೊಂಡ್ಕೊಳ್ಳೋಂಗಿಲ್ಲ, ತೋಟದಲ್ಲೇ ಬೆಳ್ಕೊಬೋದು. ಏನೋ ಮೇಯ್ನ್ ಐಟಮ್ ಕೊಂಡ್ಕೋಬೋದು ಅಷ್ಟೇ, ಎಲ್ಲ ಐಟಮ್ ಕೊಂಡ್ಕೊಳ್ಳೋ ಇಲ್ಲವಲ್ಲ. ಅದಕ್ಕೆ. ಮತ್ತು ನೋಡಿ ನಮ್ಮ ಹೂ ತೋಟ. ಮೊನ್ನೆ ಹೂವು ಎಲ್ಲ ಕಿತ್ಬಿಟ್ಟಿದ್ದಾರೆ, ಇಲ್ಲಿ ಹೂ ಕೊಯ್ದುಬಿಟ್ಟಾರೆ ನೋಡಿ. ಅಲ್ಲೆಲ್ಲ ಹೂ ಬಿಟ್ಟಿದ್ದಾರೆ ನೋಡಿ, ಆ ಯೆಲ್ಲೋ ಕಲರ್ ಇರೋದೆಲ್ಲ ಹೂವು.
ನೋಡಿ ಇದು ನಮ್ಮ ಹೂದೋಟ. ಮೊದಲು ಇದೆಲ್ಲ ಸಾಲ್ವ್ ಮಾಡಿ ನೀರೆಲ್ಲ ಕಟ್ಟಬೇಕಾಯಿತು. ಇವಾಗ ಡ್ರಿಪ್ಸ್ ಅಂತ ಇದಾವಲ್ಲ ನೋಡಿ, ಡ್ರಿಪ್ಸ್ ಈ ಥರ ಡ್ರಿಪ್ಸ್ ಎಲ್ಲ ಹಾಕ್ಬಿಟ್ಟು ನೀರು ಬಿಟ್ಟರೆ ಸಾಕು. ಅದೇ ಆರಾಮಾಗಿ ನೀರು ಒಬ್ಬರಿದ್ದರೆ ಸಾಕು, ಆರಾಮಾಗಿ ನೀರು ಕಟ್ಕೋಬೋದು. ನೋಡಿ ಹೆಂಗಿದೆ ಅಂತ ನಮ್ಮ ತೋಟ ಕಾಣಿಸ್ತಿದೆಯಾ? ಫುಲ್ಲು ಈ ತೋಟ ಎಲ್ಲ. ಮತ್ತು ಆ ಕಡೆ ಒಂದು ಬಂಡೆ ಥರ ಇದೆಯಲ್ಲ, ಬಂಡೆಯಿಂದ ಈ ಕಡೆಗೆ ಇದೆಲ್ಲ ಫುಲ್ ನಮ್ಮದು, ನಮ್ಮಣ್ಣ ಎಲ್ಲ ನಾವೇ. ಸ್ನೇಹಿತರೆ, ಮತ್ತು ಸಿಟಿಲಿ ನಾವು ಇಷ್ಟೇ ಇದು ಮಾಡೋರು, ಈ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬೇಕಂದ್ರೂ ಒಂಥರ ಎಲ್ಲ ಅಲ್ಲೇ ಇರ್ತಾರೆ, ದುಡ್ಡು ಕೊಟ್ಟು ಹೋಗ್ಬೇಕು. ಅದೇ ಹಳ್ಳಿ ಕಡೆ ಆ ಬಾವಿಲಿ ಮೇಲ್ಗಡೆಯಿಂದ ಧುಮುಕ್ತಾ ಇದ್ದರೆ ಆ ಎಂಜಾಯ್ಮೆಂಟು, ಆ ಖುಷಿನೇ ಬೇರೆ ಇರುತ್ತೆ, ಸಂತೋಷನೇ ಬೇರೆ ಇರುತ್ತೆ. ಸ್ನೇಹಿತರೆಲ್ಲ ಸೇರಿ ಹೋಗಿ ಈಜು ಹೊಡಿತೀವಲ್ಲ, ನಿಜವಾಗ್ಲೂ ಆ ಲೈಫೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದೆಲ್ಲ ನಮ್ಮ ಹೂ ತೋಟಗಳು, ನಮ್ಮ ತೋಟದೊಂದು ಟೂರ್ ಸಿಂಪಲ್ಲಾಗಿ. ದಯವಿಟ್ಟು ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ಬೇಕು ಸ್ನೇಹಿತರೆ. ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಒಂದು ಕನ್ನಡಕ್ಕೋಸ್ಕರ ಹೋರಾಡ್ತಾಯಿದ್ದೀನಿ. ನಮ್ಮ ಕರ್ನಾಟಕಕ್ಕೋಸ್ಕರ ಕನ್ನಡ ಉಳಿಸ್ಬೇಕು, ಬೆಳೆಸಬೇಕು ಅಂತ ನಮ್ಮ ಯುವ ಕರ್ನಾಟಕ ವೇದಿಕೆ ಅಧ್ಯಕ್ಷರಾದಂಥ ರೂಪೇಶ್ ರಾಜನ್, ಸಂಸ್ಥಾಪಕರು ರೂಪೇಶ್ ರಾಜಣ್ಣ ಅವರ ನೇತೃತ್ವದಲ್ಲಿ ಎಲ್ಲರೂ ನಂಗೆ ಇದೇ ಥರ ಸಪೋರ್ಟ್ ಮಾಡಬೇಕು ಸ್ನೇಹಿತರೆ. ದಯವಿಟ್ಟು ಎಲ್ಲರೂ ಕೆಟ್ಟವರು ಅಂತ ಹೇಳ್ತಾ ಇಲ್ಲ, ನಮ್ಮ ಕನ್ನಡಕ್ಕೆ ಸ್ವಲ್ಪ ಒಂದು ಬೆಲೆ ಕೊಡಿ ಅಷ್ಟೇ, ಇನ್ನೇನು ಕೇಳ್ತಾ ಇಲ್ಲ. ನಮ್ಮ ಕನ್ನಡವನ್ನು ಉಳಿಸ್ಬೇಕು, ಬೆಳೆಸಬೇಕು. ತುಂಬ ಧನ್ಯವಾದ ಸ್ನೇಹಿತರೆ, ನಾನು ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು ಫಾರ್ ಆಲ್. ಬಾಯ್.